ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಏನಂತಂದ್ರೆ, ನಾನು ಇವತ್ತಿಂದ ಶ್ರೀಕೃಷ್ಣನವರ ಭಗವದ್ಗೀತೆಯಲ್ಲಿ ಬರುವಂತಹ ಒಂದಷ್ಟು ಮೋಟಿವೇಶನಲ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ಅದರಲ್ಲಿ ಇವತ್ತಿನ ಮೊದಲೇದ್ದು ಮೋಟಿವೇಶನಲ್ ವಿಡಿಯೋ ಏನಂತಂದ್ರೆ, ಪ್ರತಿನಿತ್ಯ ನೀವು ಅಮೂಲ್ಯವಾದ ಮಾತುಗಳನ್ನು ಕೇಳಿದರೆ ನೀವು ಸಮಾಧಾನದಿಂದ ಇರಲು ಸಾಧ್ಯ ಅಂತ ಹೇಳಿ ಇವತ್ತಿನ ಒಂದು ಟಾಪಿಕ್ ಆಗಿದೆ. ಸೊ ಒಂದೊಂದಾಗಿ ನೋಡೋಣ ಬನ್ನಿ. ಇದು ಅಂದರೆ ನಾನು ಇಲ್ಲಿ ಬೇರೆ ಬೇರೆ ಎಪಿಸೋಡ್ಗಳನ್ನು ಮಾಡ್ತಾ ಹೋಗ್ತೇನೆ. ಸೊ ಇದು ಬಂದು ಮೊದಲೇ ಭಾಗ ಅಂತಾನೆ ನಿಮಗೆ ಹೇಳ್ಬೋದು. ಯಾಕಂತಂದರೆ ಎಲ್ಲಾನು ತಗೊಂಡು ಬಂದು ಒಂದೇ ವಿಡಿಯೋದಲ್ಲಿ ಹಾಕಿದರೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಭಾಗ 1 ಭಾಗ 2 ಈ ಥರ ಮಾಡ್ತಾ ಹೋಗ್ತೇನೆ. ಸೊ ಇವತ್ತಿನ ವಿಡಿಯೋ ಭಾಗ 1, ಯಾವುದು ನಿನ್ನ ಒಂದು ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಯಾವಾಗಿದ್ರೂ ಸಿಕ್ಕೇ ಸಿಗುತ್ತೆ ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ಮತ್ತೆ ಯಾವುದು ನಿನ್ನದಲ್ಲವೋ ಅದಕ್ಕೆ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಒಂದು ಹಣೆಬರ ಅಂತಾರೆ ಗೊತ್ತಾ, ನಮ್ಮ ಹಣೆಬರದಲ್ಲಿ ಯಾವುದು ಸಿಗಬೇಕು ಅಂತ ಇರುತ್ತೋ ಅದು ಸಿಕ್ಕೇ ಸಿಗುತ್ತೆ. ನಮಗೆ ಅದು ಸಿಗಬಾರ್ದು ಅಂತ ಇದ್ರೆ ಜೀವನದಲ್ಲಿ ನಾವು ಏನು ಮಾಡಿದ್ರು ಕೂಡ, ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ನಮಗೆ ಕೊನೆ ತನಕ ಆದ್ರೂ ಸಿಗೋದೇ ಇಲ್ಲ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಎಲ್ಲನೂ ನಾವು ಆಸೆ ಪಟ್ಟಂತೆ ಆಗಲ್ಲ. ಸೊ ಅದಕ್ಕೋಸ್ಕರ ಯಾವುದನ್ನು ನೀವು ಆಸೆ ಪಡಬಾರ್ದು. ಸೊ ಅದು ಸಿಕ್ಕಿಲ್ಲ ಅಂತ ಹೇಳಿ ನಾವು ಅದನ್ನು ಬಿಟ್ಟು ಬಿಡಬೇಕು, ಚಿಂತೆ ಬಿಡಬೇಕು. ಚಿಂತೆ ಬಿಟ್ಟು ನಾವು ಹಾಗೆ ಬರುವುದೆಲ್ಲವನ್ನು ನಾವು ಸ್ವೀಕಾರ ಮಾಡ್ಕೊಂತು ಲೈಫ್ನಲ್ಲಿ ಮುಂದೆ ಸಾಗೋದನ್ನ ಕಲಿಬೇಕು. ಯಾಕಂತಂದ್ರೆ ನಮಗೆ ಬರದೇ ಇರೋದ್ರ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ನಮ್ಮ ಒಂದು ಹೆಲ್ತ್ ಹಾಳಾಗುತ್ತೆ, ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನಮ್ಮ ಲೈಫ್ ಲೀಡ್ ಆಗಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ನಮಗೆ ಮೂಡ್ ಇರಲ್ಲ, ಅಂದ್ರೆ ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ. ಸೊ ಅದಕ್ಕೋಸ್ಕರ ಏನೇ ಬಂದ್ರೂ ಅದನ್ನ ನಾವು ಸ್ವೀಕಾರ ಮಾಡಿಕೊಂಡು ಮುಂದೆ ಸಾಕ್ತಾ ಇರಬೇಕು. ಏನ್ ಬರುತ್ತೋ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಇಲ್ಲಿ ಫಲ ಏನು ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫಲದ ಚಿಂತೆಯನ್ನು ಬಿಟ್ಟು ನಮ್ಮ ಒಂದು ಏನು ಕೆಲಸ ಇರುತ್ತೋ ಅದನ್ನ ಮಾಡ್ತಾ ಸಾಗಬೇಕು. ಮತ್ತೆ ಇನ್ನ ಒಂದು ಕರ್ತವ್ಯ ಏನಿದನೋ ಅದನ್ನ ಮನಸ್ಸಿನಿಂದ ಮಾಡು. ಮನಸ್ಸಿನಿಂದ ಮಾಡಿದ್ರೆ ಯಾವುದಾದ್ರೂ ಒಂದು ಸಿಗುತ್ತೆ. ಅದು ಬರಲೇಬೇಕು ಅಂತ ಮಾಡಿದ್ರೆ ಅದು ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಮನಸ್ಸಿಟ್ಟು ಮಾಡಬೇಕು. ಕರ್ತವ್ಯವನ್ನು ನಾವು ಮಾಡದೆ ನಾವು ತಪ್ಪಿಸಿಕೊಳ್ಳೋ ವಿಚಾರವನ್ನ ಯಾವತ್ತೂ ಕೂಡ ಮಾಡಬಾರ್ದು. ಅಂದ್ರೆ ಏನೇ ಒಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದನ್ನು ನಾವು ಮಾಡ್ತಾನೆ ಇರಬೇಕು. ಅದರಿಂದ ನಾವು ತಪ್ಪಿಸ್ಕೋಬಾರ್ದು. ಕುಂತಲೇ ಎಲ್ಲ ಬರುತ್ತೆ ಅನ್ನೋದು ಅದು ಸುಳ್ಳು. ಅದಕ್ಕೋಸ್ಕರ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇರಬೇಕು. ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ನಮ್ಗೆ ಏನಾದ್ರೂ ಸಿಗುತ್ತೆ ಫಲ ಅನ್ನೋದು. ಸೊ ಅದಕ್ಕೋಸ್ಕರ ನಮ್ಮ ಕರ್ತವ್ಯವನ್ನು ನಾವು ಮಾಡೋದನ್ನ ಯಾವತ್ತೂ ಕೂಡ ಬಿಡಬಾರ್ದು. ಅದರಿಂದ ನಾವು ಎಸ್ಕೇಪ್ ಆಗೋಕ್ಕೂ ನೋಡಬಾರ್ದು. ಈ ಭೂಮಿ ಮೇಲೆ ಹೆಂಗ ಒಂದು ಋತುವಿನ ಬದಲಾವಣೆ ಆಗುತ್ತೋ, ಸೊ ಅದೇ ತರ ಮನುಷ್ಯನ ಒಂದು ಜೀವನದಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಯಾವ ತರ ಮನುಷ್ಯನ ಜೀವನದಲ್ಲಿ ಬದಲಾಗ್ತವೆ ಅಂದ್ರೆ, ಒಂದೊಂದ್ಸಲ ಸುಖ ಬರ್ಬೋದು, ಒಂದೊಂದ್ಸಲ ದುಃಖನೂ ಬರ್ಬೋದು, ಒಂದ್ಸಲ ಅತಿಯಾದ ನಾವು ಸಂತೋಷದಿಂದನೂ ಇರ್ಬೋದು, ಒಂದೊಂದು ಸಲ ನಾವು ತುಂಬಾ ದುಃಖದಲ್ಲಿ ನೋವಿನಲ್ಲಿನೂ ಕೂಡ ಇರ್ಬೋದು. ಈ ತರ ಎಲ್ಲಾನು ನಮ್ಮ ಲೈಫ್ ನಲ್ಲಿ ಬರ್ತಾ ಇರ್ತವೆ. ಯಾಕಂತಂದ್ರೆ ಆ ದೇವ್ರು ನಮ್ಗೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡಿದಾನೆ. ಯಾಕಂತಂದ್ರೆ ಎಲ್ರಿಗೂ ಒಂದೇ ತರ ಕ್ಯಾರೆಕ್ಟರ್ ಕೊಟ್ಟಿರಲ್ಲ, ಎಲ್ರಿಗೂ ಒಂದೇ ತರ ಫೇಸ್ ಕೊಟ್ಟಿರಲ್ಲ, ಎಲ್ರಿಗೂ ಒಂದೇ ತರ ನಾಲೆಜ್ ಕೊಟ್ಟಿರಲ್ಲ. ದೇವ್ರು ಒಬ್ಬೊಬ್ಬರಿಗೆ ಅಂತಾನೆ ಒಂದೊಂದು ರೀತಿಯಲ್ಲಿ ಸೆಟ್ ಮಾಡಿರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಬರುತ್ತೋ ಅದನ್ನೇ ನಾವು ಸ್ವೀಕಾರ ಮಾಡಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದೇ ತರ ನಾವು ಬೇರೆದವ್ರ ತರ ಇರಬೇಕು ಅನ್ನೋದನ್ನ ಯಾವತ್ತೂ ಕೂಡ ಆಸೆ ಪಡಬಾರ್ದು. ಅಂದ್ರೆ ಅವ್ರ ತರ ನಾವೇ ಇರಬೇಕು, ಅವ್ರೊಂದು ಯಾವುದೋ ಒಂದು ಬಟ್ಟೆ ಹಾಕೊಂಡ್ರು ಆ ತರ ನಾವು ಹಾಕೋಬೇಕು ಬೇಡ. ನಮ್ದು ಎಷ್ಟರಲ್ಲಿದೆಯೋ ಅಷ್ಟರಲ್ಲಿನೇ ಇರಬೇಕು. ದೇವರು ನಮ್ಗೆ ಅಂತಾನೆ ಒಂದು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ದಾನೆ, ಫೇಸ್ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಅಂತಾನೆ ಒಂದು ಬೇರೆ ರೂಟ್ ಇರುತ್ತೆ. ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಎಷ್ಟೊಂದು ನಾಲೆಜ್ ಇರುತ್ತೆ. ಅದನ್ನ ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಜೀವನದಲ್ಲಿ ಕಲಿಬೇಕು.
ನೀವು ಅವ್ರ ತರ ನಾವು ಇರಬೇಕು ಅಂತ ಹೇಳಿ ನಾವು ಯಾವಾಗ ಅದ್ರ ಹಿಂದೆ ನಾವು ಹೋಗ್ತಾ ಇರ್ತೀವಿ, ಅವಾಗ ನಮ್ಮ ಅಸ್ತಿತ್ವನೇ ಬದಲಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅಸ್ತಿತ್ವವನ್ನು ನಾವು ಯಾವತ್ತೂ ಕೂಡ ನಾವು ಬದಲಾಯಿಸಿಕೊಳ್ಳೋಕೆ ಟ್ರೈ ಮಾಡಬಾರ್ದು. ಬದಲಾಯಿಸಿಕೊಳ್ಳೋಕೆ ಮೊದಲೇ ಮಾತು ಯೋಚನೆನೇ ಮಾಡಬಾರ್ದು ನಾವು ಆ ಥರ ನೋಡಿದ್ರೆ. ಸೊ ಅದಕ್ಕೋಸ್ಕರ ಬೇರೆದವರಂತೆ ಮಾಡಲಿಕ್ಕೆ ಹೋಗಿ ನಮ್ಮ ಅಸ್ತಿತ್ವವನ್ನು ನಾವು ಯಾವತ್ತೂ ಕೂಡ ಕಳ್ಕೋಬಾರ್ದು. ಜೀವನದಲ್ಲಿ ನೀವು ಯಾವತ್ತೂ ಕೂಡ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ. ಬೇರೆದವ್ರಿಗೆ ಮಾಡ್ಬೇಕಂದ್ರೂ ನೀವು ಯಾವತ್ತೂ ಕೂಡ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನ ಮಾಡಿದ್ರೆ ದೇವರು ನಿಮಗೆ ಅದನ್ನೇ ವಾಪಸ್ ನಿಮಗೆ ಕೊಡಬಹುದಲ್ವಾ. ಆ ಒಳ್ಳೆತನದಿಂದ ನಿಮ್ಮ ಒಂದು ಏನು ಸಕ್ಸಸ್ ಸಿಗುತ್ತೋ, ನೆಮ್ಮದಿ ಸಿಗುತ್ತೋ, ಆ ಥರ ದೇವರು ನಿಮಗೆ ಅದನ್ನು ಕೊಡಬಹುದು, ಆ ಮೂಲಕ ಕೊಡಬಹುದು. ಸೊ ಅದಕ್ಕೋಸ್ಕರ ಬೇರೆದವ್ರಿಗೆ ಒಳ್ಳೆಯದನ್ನೇ ಮಾಡಿ ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ಅಹಂಕಾರದಲ್ಲಿ ಯಾವ ವ್ಯಕ್ತಿ ಮುಳುಗಿರ್ತಾನೋ ಅವರಿಗೆ ತನ್ನ ಒಂದು ತಪ್ಪಿನ ಅರಿವು ಕೂಡ ಯಾವತ್ತೂ ಆಗಲ್ಲ, ಮತ್ತೆ ಬೇರೆದವರ ಒಳ್ಳೆತನೂ ಕೂಡ ಆ ವ್ಯಕ್ತಿಗೆ ಕಾಣಿಸಲ್ಲ. ಆ ವ್ಯಕ್ತಿ ಬೇರೆದವರ ಒಂದು ಒಳ್ಳೆತನ ನೋಡಕ್ಕೆ ಹೋಗಲ್ಲ. ಎಲ್ಲರೂ ಅವರಂತೆ ಇರ್ತಾರೆ ಅಂತ ಹೇಳಿ ಆ ವ್ಯಕ್ತಿ ಭಾವಿಸ್ತಾನೆ. ನಿಮ್ಮ ಸರಿಯಾದ ಪದಗಳನ್ನು ಯಾರು ತಪ್ಪಾಗಿ ಅರ್ಥೈಸಿಕೊಳ್ತಾರೋ ನಿಮ್ಮ ಒಂದು ಮಾತುಗಳನ್ನ, ಅವರಿಗೆ ಸ್ಪಷ್ಟೀಕರಣ ಕೊಡೋ ಒಂದು ಅವಶ್ಯಕತೆ ನಿಮ್ಗೆ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಅವರಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅವ್ರ ಜೊತೆ ವಾದ ಮಾಡೋಕ್ಕೂ ಹೋಗ್ಬೇಡಿ. ವಾದ ಮಾಡಿದ್ರೂ ಕೂಡ ಏನು ಯೂಸ್ ಇಲ್ಲ. ಯಾಕಂತಂದ್ರೆ ಅಲ್ಲಿ ನಿಮ್ಮ ಒಂದು ಸಮಯ ಹಾಳಾಗುತ್ತೆ. ಯಾರು ತಮ್ಮ ಒಂದು ಕರ್ಮದಿಂದ ಅವರು ತಪ್ಪಿಸ್ಕೊಳ್ಳೋಕೆ ಜೀವನದಲ್ಲಿ ಸಾಧ್ಯನೇ ಇಲ್ಲ. ಅವರ ಕರ್ಮದ ಪರಿಣಾಮವನ್ನ ಅವರೇ ಅನುಭವಿಸ್ತಾರೆ. ಅದನ್ನ ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಇವಾಗ ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಅವರಿಗೆ ನಾವು ವಾಪಸ್ ಅದನ್ನೇ ಮಾಡಕ್ ಹೋಗ್ಬಾರ್ದು. ಅವ್ನು ಯಾಕೆ ನನ್ಗೆ ಆ ತರ ಅಂದ, ಯಾಕೆ ಈ ತರ ಅಂದ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಕೂಡ ಅದನ್ನೇ ರಿಪೀಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಅದನ್ನೇ ರಿಪೀಟ್ ಮಾಡಿದ್ರೆ ನಮಗೂ ಅವರಿಗೂ ಏನೂ ವ್ಯತ್ಯಾಸ ಇರಲ್ಲ ಅಲ್ವಾ. ಸೊ ಅವ್ರು ಏನ್ ಅಂದಿರ್ತಾರೋ ಅದು ಅವರ ಒಂದು ಅಹಂಕಾರ ಅಂತ ಅನ್ಕೊಳ್ಬಹುದು, ಅವರ ಒಂದು ಕ್ಯಾರೆಕ್ಟರ್ ಅಂತ ಅನ್ಕೊಳ್ಬಹುದು. ಅದನ್ನ ನಾವು ಅಲ್ಲಿಗೆ, ಅದು ತಪ್ಪಿರ್ಲಿ ಸರಿ ಇರ್ಲಿ, ಅವರನ್ನ ಬಿಟ್ಬಿಡ್ಬೇಕು. ಅದು ಕರ್ಮ ಅನ್ನೋದು ಏನಿರುತ್ತೋ ಅವರಿಗೆ ಮತ್ತೆ ವಾಪಸ್ ತಿರುಗುತ್ತೆ. ಸೊ ಅದಕ್ಕೋಸ್ಕರ ಒಂದಲ್ಲ ಒಂದಿನ ಅವ್ರು ಇವತ್ತು ಮೆರಿಬಹುದು ಅಲ್ವಾ. ಒಂದಲ್ಲ ಒಂದಿನ ಅವರಿಗೆ ದೇವ್ರ ಬುದ್ಧಿ ಕಲಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಇರಬೇಕು. ಮತ್ತೆ ಜೀವನದಲ್ಲಿ ನೀವು ಯಾವಾಗ್ಲೂ ಒಬ್ಬಂಟಿ ಅಂತ ಹೇಳಿ ಭಾವಿಸಕ್ ಹೋಗ್ಬೇಡಿ. ಯಾಕಂತಂದ್ರೆ ಅಹಂಕಾರ ಇರೋ ವ್ಯಕ್ತಿ ಸುಳ್ಳುಗಳನ್ನ ಹೇಳಿ ಜನರನ್ನ ಅಟ್ರಾಕ್ಟ್ ಮಾಡಬಹುದು, ಆದ್ರೆ ಕರ್ಮ ಅನ್ನೋದು ಯಾವತ್ತೂ ಕೂಡ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆಯತನ ಎಲ್ಲಿ ಇರುತ್ತೋ ಜಾಸ್ತಿ ಅಲ್ಲಿ ಒಬ್ಬಂಟಿಯಾಗಿನೇ ಇರ್ತಾರೆ ಅವರು. ನೀವು ಏನು ಒಂದು ಧೈರ್ಯ ಮಾಡ್ತಿರೋ ಅದೇ ಧೈರ್ಯ ಮುಂದೆ ನಿಮ್ಮ ಒಂದು ಜೀವನದಲ್ಲಿ ಅದೇ ಒಂದು ಆಯುಧ ಆಗಿರುತ್ತೆ. ನಿಮ್ಗೆ ಜೀವನದಲ್ಲಿ ಏನ್ ನೀವು ಧೈರ್ಯ ತೆಗೆದಿರ್ತಿರೋ ಅದು ನಿಮ್ಮ ಒಂದು ಜೀವನದ ದೊಡ್ಡ ಆಯುಧ ಅಂತಾನೆ ಹೇಳ್ಬೋದು. ನಾವು ಒಬ್ಬರೇ ಇದೀವಿ ಅಂತ ಹೇಳ್ಬಿಟ್ಟು ಧೈರ್ಯ ಕಟ್ಕೊಂಡು ಕೂತ್ರೆ ಯಾವುದು ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸಾಧನೆ ಮಾಡ್ಲಿಕ್ಕೂ ಆಗಲ್ಲ ನಮ್ಮ ಕಡೆ. ಸೊ ಅದಕ್ಕೋಸ್ಕರ ನಾವು ಧೈರ್ಯವನ್ನ ತೆಗೆದುಕೊಳ್ಬೇಕು. ಎಲ್ಲ ಶಕ್ತಿನೂ ನಮ್ಮ ಹತ್ರನೇ ಇದೆ. ಅದನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಕಲಿಬೇಕು. ಅದನ್ನ ಬಿಟ್ಬಿಟ್ಟು ನಾವು ಅವರಂತೆ ಆಗ್ಬೇಕು ಅನ್ನೋದು ಸುಳ್ಳು. ಅವರಂತೆ ನಾವು ಆಗ್ಲಿಕ್ಕೆ ಆಗಲ್ಲ, ಅವರು ಕೂಡ ನಮ್ಮಂತೆ ಆಗ್ಲಿಕ್ಕೆ ಆಗಲ್ಲ. ಆದ್ರೆ ಜೀವನದಲ್ಲಿ ನಾವು ಯಾವತ್ತು ಅಸಮರ್ಥರು ಅಂತ ಹೇಳ್ಬಿಟ್ಟು ಅನ್ಕೋಬಾರ್ದು. ಯಾಕಂತಂದ್ರೆ ಆ ತರ ನಾವು ಅಸಮರ್ಥರು ಅಂತ ಭಾವಿಸಿದ್ರೆ ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಆ ತರ ಅನ್ಕೊಳ್ಳೋಕೆ ಹೋಗ್ಬಾರ್ದು. ನಾವು ಅಸಮರ್ಥರು ಅಂತ ಅನ್ಕೊಳ್ಳದೆ ಇದ್ದರೆ ನಾವು ಏನನ್ನಾದರೂ ಸಾಧನೆ ಮಾಡಬಹುದು. ನಾವು ಏನ್ ಬೇಕಾದ ಕೆಲಸನೂ ಮಾಡಬಹುದು. ಯಾಕಂದ್ರೆ ಯಾವುದು ನನ್ನ ಕಡೆ ಆಗಲ್ಲ ಅಂತ ನಾವು ಕೂಡ್ತೀವೋ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಯಾವುದು ನನ್ನ ಕಡೆ ಆಗುತ್ತೆ ಅಂತ ನಾವು ಆಗ್ಲಿ ಬಿಡ್ಲಿ ಸ್ಟೆಪ್ ಮುಂದಕ್ಕೆ ಇಡ್ತೀವಿ, ಆವಾಗ ನಮ್ಗೆ ಧೈರ್ಯ ಏನ್ ಮಾಡುತ್ತೆ ಅದನ್ನ ಪುಷ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಧೈರ್ಯ ತೆಗೆದುಕೊಂಡು ನಮ್ಮ ಕೆಲಸನ ನಾವು ಮಾಡಬೇಕು. ಅಸಮರ್ಥರು ಅನ್ನೋಕ್ಕಿಂತ ನಾವು ಸಮರ್ಥರು ಆ ಕೆಲಸ ಮಾಡ್ಲಿಕ್ಕೆ ಅಂತ ಭಾವಿಸಿ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕೆಲಸನ ನಾವು ಮಾಡಬೇಕು. ಇವೆಲ್ಲ ಪ್ರತಿನಿತ್ಯ ಕೇಳುವಂತಹ ಒಂದಿಷ್ಟು ಅಮೂಲ್ಯವಾದ ಮಾತುಗಳು ಆಗಿವೆ, ಶ್ರೀಕೃಷ್ಣನವರ ಮಾತುಗಳು ಇವು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇವೆಷ್ಟೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮತ್ತಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ.
ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಟಿಪ್ಸ್ಗಳು ಎಲ್ರಿಗೂ ಬೇಕಾಗ್ತವೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ ಹೋಗಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.